ಇಫ್ ಸಮ್ ಟಾಸ್ಕ್ ರಿಪೀಟ್ಸ್ ಅಗೇನ್ ಆ್ಯಂಡ್ ಅಗೇನ್, ವಾಟ್ ಡು ವಿ ಕಾಲ್ ಇಟ್? ಯಾವುದಾದ್ರೂ ಒಂದು ಟಾಸ್ಕ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ಗೆಸ್ ಮಾಡ್ಬೋದಾ? ಎಸ್, ಇಟ್ ಈಸ್ ಲೂಪ್. ಇದನ್ನ ನಾವು ಲೂಪ್ ಅಂತ ಕರಿತೀವಿ. ಇವತ್ತು ನಾವು ಜಾವಾದಲ್ಲಿ ಈ ರೀತಿಯ ಲೂಪಿಂಗ್ ಅಥವಾ ಇಟರೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲೂಪಿಂಗ್ ಅಥವಾ ಇಟರೇಷನ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? It is used for executing a block of statement repeatedly until a particular condition is satisfied. ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗೋವರೆಗೂ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಅನ್ನ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಲೂಪಿಂಗ್ ಅಥವಾ ಇಟರೇಷನ್ ಸ್ಟೇಟ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. A loop consists of an initialization statement, a test condition and an increment condition. ಲೂಪ್ ಅಲ್ಲಿ ಏನೆಲ್ಲ ಇರುತ್ತೆ? ಲೂಪ್ ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿದೆ, ಅದರಲ್ಲಿ ಟೆಸ್ಟ್ ಕಂಡೀಷನ್ ಕೂಡ ಇರುತ್ತೆ, ಹಾಗೆ ಇನ್ಕ್ರಿಮೆಂಟ್ ಕಂಡೀಷನ್ ಕೂಡ ಇರುತ್ತೆ. ಈ ಜಾವಾದಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ಅನ್ನ 4 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಫಾರ್ ಲೂಪ್, ವೈಲ್ ಲೂಪ್, ಡು ವೈಲ್ ಲೂಪ್ ಹಾಗೆ ಫಾರಿಶ್ ಲೂಪ್. ಇವೆಲ್ಲದರಗಳ ಬಗ್ಗೆ ಒನ್ ಬೈ ಒನ್ ಡೀಟೇಲ್ಡ್ ಆಗಿ ನಾವು ತಿಳ್ಕೊಳ್ಳುತ್ತಾ ಹೋಗೋಣ. ಅಂದ್ರೆ ಎಲ್ಲಿ ಯಾವ ಲೂಪ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ. ಓಕೆನಾ? ಫಾರ್ ಲೂಪ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಫಾರ್ ಲೂಪ್ ಈಸ್ ಯೂಸ್ಡ್ ವೆನ್ ಯು ನೋ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ರಿಪೀಟ್ ಅ ಬ್ಲಾಕ್ ಆಫ್ ಕೋಡ್. ಒಂದು ಬ್ಲಾಕ್ ಆಫ್ ಕೋಡ್ ಅನ್ನ ಎಷ್ಟು ಟೈಮ್ ರಿಪೀಟ್ ಮಾಡಬೇಕು ಅನ್ನೋದು ನಮಗೆ ಮುಂಚೆನೆ ಗೊತ್ತಿದ್ರೆ ಅಲ್ಲಿ ನಾವು ಫಾರ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಪೇಪರ್ ಮೇಲೆ 222 ಅಂತ ಬರಿಬೇಕು ಅಂತ ಅನ್ಕೊಳ್ಳಿ. 222 ಬರೆಯೋದಕ್ಕೆ 3 ವ್ಯಾಲ್ಯೂಸ್ ಬೇಕಾಗುತ್ತೆ ಅಲ್ವಾ? ಅಂದ್ರೆ 2 ಒಮ್ಮೆ, ಇನ್ನೊಮ್ಮೆ, ಮತ್ತೊಮ್ಮೆ 3 ಟೈಮ್ಸ್ ನಾನು 222 ಅಂತ ಬರಿಬೇಕು. ಅಂದ್ರೆ ಇಲ್ಲಿ 2 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗುತ್ತೆ ಅಲ್ವಾ? ಇವಾಗ ನನಗೆ ಗೊತ್ತು 3 ಟೈಮ್ಸ್ 2 ಅಂತ ಬರಿಬೇಕು ಅನ್ನೋದು. ಈ ರೀತಿ ಕೌಂಟ್ ನಮಗೆ ಮುಂಚೆನೆ ಗೊತ್ತಿದ್ದಾಗ ನಾವು ಫಾರ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾವು ಕೋಡಿಂಗ್ ಅಲ್ಲಿ ಏನೇ ಒಂದನ್ನ ಬರಿಬೇಕು ಅಂದ್ರೂ ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಅಂತ ಇರುತ್ತೆ ಅಲ್ವಾ? ಸೊ ನಮ್ಮ ಫಾರ್ ಲೂಪ್ ನ ಸಿಂಟ್ಯಾಕ್ಸ್ ಈ ರೀತಿ ಇರುತ್ತೆ. ಅದಕ್ಕೆ ಇನಿಷಿಯಲೈಸೇಷನ್ ಇರುತ್ತೆ, ಕಂಡೀಷನ್ ಇರುತ್ತೆ, ಹಾಗೆ ಅಪ್ಡೇಷನ್ ಇರುತ್ತೆ. ಆಮೇಲೆ ನಾವು ಕರ್ಲಿ ಬ್ರೇಸಸ್ ಒಳಗಡೆ ನಮ್ಮ ಕೋಡ್ ಅನ್ನ ಹಾಕ್ತೀವಿ. ಬನ್ನಿ ಒಂದು ಸಿಂಪಲ್ ಎಕ್ಸಾಂಪಲ್. ನಾನು ಇವಾಗ ಹೇಳ್ದೆ ಅಲ್ವಾ, 222 ಇದನ್ನ ಪ್ರಿಂಟ್ ಮಾಡ್ಬೇಕಂದ್ರೆ ನಾವು ಫಾರ್ ಲೂಪ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಕೋಡ್ ಅನ್ನ ಮೂಲಕ ತೋರಿಸ್ತೀನಿ. ಸೊ ನಾನಿವಾಗ ಇಲ್ಲಿ ಸಿಂಟ್ಯಾಕ್ಸ್ ಅನ್ನ ಹಾಕ್ತೀನಿ. ಮೊದಲಿಗೆ ಫಾರ್ ಲೂಪ್ ಒಂದು ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ ಇರುತ್ತೆ, ಆಮೇಲೆ ಕಂಡೀಷನ್ ಇರುತ್ತೆ, ಹಾಗೆ ಇನ್ಕ್ರಿಮೆಂಟ್ ಅಥವಾ ಅಪ್ಡೇಷನ್ ಇರುತ್ತೆ ಅಲ್ವಾ? ಇವಾಗ 22 ಅಂತ ಬರಿಬೇಕು ಅಂದ್ರೆ ಮೊದಲಿಗೆ ನಾನು ಒಂದು ಕೌಂಟರ್ ಅನ್ನ ಇನಿಷಿಯಲೈಸೇಷನ್ ಮಾಡಬೇಕು. ಕೌಂಟರ್ ಅಂದ್ರೆ ಏನು? 22 ಅನ್ನ ಬರೆಯೋದಕ್ಕೆ 3 ಟೈಮ್ಸ್ ಬರೆಯೋದಕ್ಕೆ ಅದು ಕೌಂಟ್ ಮಾಡ್ಬೇಕಲ್ವಾ? 1 2 3 ಆ ರೀತಿಯಲ್ಲಿ. ಅದಕ್ಕೋಸ್ಕರ ನಾವು ಒಂದು ಕೌಂಟರ್ ಅನ್ನ ಇನಿಷಿಯಲೈಸೇಷನ್ ಮಾಡಬೇಕು. ಕೌಂಟ್ ಈಸ್ ಈಕ್ವಲ್ ಟು 1 ಅಂತ ನಾನಿಲ್ಲಿ ಕೊಡ್ತೀನಿ. ಇದರ ಡೇಟಾ ಟೈಪ್ ಅನ್ನ ನಾವು ಇಲ್ಲೇ ಮೆನ್ಷನ್ ಮಾಡಬೇಕು. ಈ ಕೌಂಟ್ ಅನ್ನೋ ವೇರಿಯೇಬಲ್ ನ ಡೇಟಾ ಟೈಪ್ ಅನ್ನ ಇಲ್ಲೇ ಮೆನ್ಷನ್ ಮಾಡಬೇಕು. ಇಂಟ್ ಕೌಂಟ್ ಈಸ್ ಈಕ್ವಲ್ ಟು 1. ಇದು ಕೌಂಟ್ ಮಾಡೋದಕ್ಕೆ 2 ಎಷ್ಟು ಅಂದ್ರೆ ಒಂದಾದ್ಮೇಲೆ ಒಂದು ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಮೊದಲ ವ್ಯಾಲ್ಯೂ 1 ಇಂದ ಶುರು ಆಗಬೇಕು ಅನ್ನೋದನ್ನ ನಾವಿಲ್ಲಿ ಅದಕ್ಕೆ ಹೇಳ್ತಾ ಇದ್ದೀವಿ. ಕೌಂಟ್ ಈಸ್ ಈಕ್ವಲ್ ಟು 1 ಅಂತ ಮಾಡ್ತೀವಿ. ಓಕೆ, ಇವಾಗ 2 ಅನ್ನ 3 ಟೈಮ್ಸ್ ಬರಿಬೇಕು ಅಂದ್ರೆ ಎಷ್ಟು ಟೈಮ್ ಅದು ಕೌಂಟ್ ಮಾಡ್ಕೋಬೇಕು? 3 ಟೈಮ್ಸ್ ಅಂದ್ರೆ 1 2 3 ಅಲ್ವಾ? ಅದಕ್ಕೆ ನಾವು ಒಂದು ಕಂಡೀಷನ್ ಅನ್ನ ಹಾಕಬೇಕು. ಇಲ್ಲಿ ಕಂಡೀಷನ್ ಸ್ಟೇಟ್ಮೆಂಟ್ ಇರುತ್ತೆ. ಕೌಂಟು ಎಲ್ಲಿವರೆಗೆ ಕೌಂಟ್ ಆಗಬೇಕು ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಹಾಕ್ತೀನಿ. ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದ್ರೆ ಏನು? ಇವಾಗ 1 ಇರುತ್ತೆ, ಆಮೇಲೆ 2 ಆಗುತ್ತೆ, ಆಮೇಲೆ 3 ಆಗುತ್ತೆ. 3 ಬರೋವರೆಗೂ ಕೂಡ ಈ ಕೌಂಟರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ಅಂತ ನಾವು ಇದಕ್ಕೆ ಹೇಳ್ತೀವಿ. ಇಲ್ಲಿ ಇನ್ಕ್ರೀಸ್ ಆಗೋದನ್ನ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ವ್ಯಾಲ್ಯೂ ಅನ್ನ ಇಲ್ಲಿ ಹಾಕಬೇಕು. ಅಂದ್ರೆ ಕೌಂಟ್ ಪ್ಲಸ್ ಪ್ಲಸ್ ಅಂತ ಹಾಕಿದ್ದೀನಿ ಅಲ್ವಾ? ಓಕೆ, ಏನ್ ಬರಬೇಕು ನಮಗೆ ಔಟ್ಪುಟ್ ಅಲ್ಲಿ? 222 ಅಂತ ಪ್ರಿಂಟ್ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತಿದ್ದೀನಿ. ಏನ್ ಪ್ರಿಂಟ್ ಆಗಬೇಕು? 2 ಅಂತ ಪ್ರಿಂಟ್ ಆಗಬೇಕು ಅಷ್ಟೇನೆ. ಡೈರೆಕ್ಟ್ ನಾನು 2 ಅಂತಾನೆ ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಹಾಕಿದ್ದೀನಿ. ಇಷ್ಟೇ ನಮ್ಮ ಪ್ರೋಗ್ರಾಮ್ ಇರೋದು. ಏನಾಗುತ್ತೆ ಎಕ್ಸಿಕ್ಯೂಟ್ ಆದಾಗ? ಮೊದಲಿಗೆ ಈ ಫಾರ್ ಲೂಪ್ ಅಲ್ಲಿ ಕೌಂಟ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದೀವಿ ನಾವು ಅಲ್ವಾ? 1 ಅದು ಚೆಕ್ ಮಾಡುತ್ತೆ ಕೌಂಟರು ಈ 1 ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅನ್ನೋ ಹೌದಾ ಅಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಅದು ಹೌದು ಸತ್ಯ ಆದರೆ ಅಂದರೆ ಟ್ರೂ ಆದರೆ ಕೌಂಟರ್
ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಅದು ಈ ಒಂದು ಫಾರ್ ಲೂಪ್ ಒಳಗಡೆ ಬಂದು ಈ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತೆ. ಮಾಡಿದ್ಮೇಲೆ ಮತ್ತೆ ಕೌಂಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಪ್ಲಸ್ ಪ್ಲಸ್ ಅಂದರೆ ಏನು, ನಾವು ಇದನ್ನು ಇನ್ಕ್ರಿಮೆಂಟ್ ಆಪರೇಟರಲ್ಲಿ ಕಲ್ತಿದ್ವಿ ಅಲ್ವಾ. ಕೌಂಟು ಅದು ವ್ಯಾಲ್ಯೂವನ್ನು ಇನ್ಕ್ರಿಮೆಂಟ್ ಮಾಡುತ್ತೆ. ಆವಾಗ ಈ ವ್ಯಾಲ್ಯೂ 2 ಆಗುತ್ತೆ. 2 ಮತ್ತೆ ಚೆಕ್ ಮಾಡುತ್ತೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ. ಹೌದು, ಕಂಡೀಷನ್ ಟ್ರೂ ಆದರೆ ಎಗೇನ್ ಫಾರ್ ಲೂಪ್ ಒಳಗಡೆ ಬರುತ್ತೆ, ಈ ಒಂದು ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಟಿಲ್ ಈ ಒಂದು ಕಂಡೀಷನ್ ಎಲ್ಲಿಯವರೆಗೆ ಟ್ರೂ ಆಗುತ್ತಲ್ವ ಅಲ್ಲಿಯವರೆಗೂ ಅದು ರಿಪೀಟ್ ಆಗ್ತಾ ಇರುತ್ತೆ ಆ ಲೂಪು. ಒಂದು ವೇಳೆ ಇವಾಗ ನೆಕ್ಸ್ಟ್ ಕೌಂಟ್ ವ್ಯಾಲ್ಯೂ 4 ಆಯಿತು, ಚೆಕ್ ಮಾಡುತ್ತೆ ಕೌಂಟ್ ಈಸ್ ಈಕ್ವಲ್ ಟು 4. ಕೌಂಟ್ 4 ಅನ್ನೋದು ಲೆಸ್ ದೆನ್ ಆರ್ ಈಕ್ವಲ್ ಟು 3ನಾ? ಅಲ್ಲ ಅಲ್ವಾ, ಅದು ಗ್ರೇಟರ್ ದೆನ್ 3 ಆಗುತ್ತೆ. ಆವಾಗ ಈ ಒಂದು ಕಂಡೀಷನ್ ಫಾಲ್ಸ್ ಆಗುತ್ತೆ, ಫಾರ್ ಲೂಪ್ ಒಳಗಡೆ ಅದು ಬರಲ್ಲ. ಈ ರೀತಿಯಲ್ಲಿ ಎಲ್ಲಿಯವರೆಗೆ ನಾವು ಇನಿಷಿಯಲೈಸೇಷನ್ ವ್ಯಾಲ್ಯೂ ಕೊಟ್ಟಿರ್ತೀವಲ್ಲ ಅಲ್ಲಿಂದ ಈ ಕಂಡೀಷನ್ ಎಲ್ಲಿಯವರೆಗೆ ಟ್ರೂ ಆಗುತ್ತೆ ಅಲ್ಲಿಯವರೆಗೆ ಕೌಂಟರ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ಅದು ನಮಗೆ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಇದು ಫಾರ್ ಲೂಪು. ನಾವೀಗ ಇದನ್ನು ರನ್ ಮಾಡಿ ನೋಡೋಣ ಏನು ಔಟ್ಪುಟ್ ಬರುತ್ತೆ ಅಂತ. ಓಕೆ, ರನ್ ಮಾಡಿದ್ವಿ. ಬಟ್ ನಮಗೆ ಇಲ್ಲಿ 2 1 by 1 ಅಂದರೆ ಒಂದೇ ಸಿಂಗಲ್ ಲೈನಲ್ಲಿ ಪ್ರಿಂಟ್ ಆಗಿಲ್ಲ ಅಲ್ವಾ. ಯಾಕೆ ಈ ರೀತಿ ಬಂತು ಔಟ್ಪುಟ್ಟು? ಯಾಕೆ ಅಂದರೆ ನಾನಿಲ್ಲಿ ಯಾವ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿದ್ದೀನಿ, ಯಾವ ಫಂಕ್ಷನ್ ಪ್ರಿಂಟ್ ಎಲ್ ಎನ್ ಅನ್ನು ಯೂಸ್ ಮಾಡಿದ್ದೀನಿ. ಎಲ್ ಎನ್ ಅಂದರೆ ಅದು ಪ್ರತಿ ಸತಿ ಪ್ರಿಂಟ್ ಆದಾಗ್ಲೂ ಅದು ನೆಕ್ಸ್ಟ್ ಲೈನ್ಗೆ ಬರುತ್ತೆ. ಅಂದರೆ ಒಮ್ಮೆ 2 ಪ್ರಿಂಟ್ ಆದಮೇಲೆ ಇನ್ನೊಂದು ವ್ಯಾಲ್ಯೂ ಪ್ರಿಂಟ್ ಆಗೋದಕ್ಕೆ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಔಟ್ಪುಟ್ ಯಾವ ರೀತಿಯಲ್ಲಿ ಬೇಕು, 2 2 2 ಅನ್ನೋದು ಸಿಂಗಲ್ ಲೈನಲ್ಲಿ ಬೇಕು ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀನಿ. ಈ ರೀತಿಯಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ, ಪ್ರಿಂಟ್ ಪ್ರತಿ ಸರಿ ಪ್ರಿಂಟ್ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಲೈನ್ಗೆ ಅದು ಬರೋದಿಲ್ಲ. ಇವಾಗ ರನ್ ಮಾಡಿ ನೋಡೋಣ ಔಟ್ಪುಟ್ ನಮ್ಗೆ ಹೇಗೆ ಬರುತ್ತೆ ಅಂತ. ನೋಡಿ, ಇವಾಗ ನಮ್ಮ ಔಟ್ಪುಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಬಂತು, 2 2 2 ಅಂತ ಬಂತು ಅಲ್ವಾ. ಓಕೆ, ಇಲ್ಲಿ ಇನ್ನೊಂದು ಏನಂದರೆ ನಾವಿಲ್ಲಿ ನಮಗೆ ಮೇನ್ ಆಗಿ ಏನು, ನಮ್ಮ ವರ್ಕು 3 ಟೈಮ್ಸ್ ರಿಪೀಟ್ ಆಗಬೇಕಿತ್ತು ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಕೌಂಟರ್ ವ್ಯಾಲ್ಯೂವನ್ನು 1 ಅಂತ ಕೊಟ್ಟು ಆಮೇಲೆ ಕಂಡೀಷನನ್ನು ಕೊಟ್ಟು ಕೌಂಟ್ ಪ್ಲಸ್ ಪ್ಲಸ್ ಅಂತ ಕೊಟ್ಟೆ. ಇದೇ ರೀತಿಯಲ್ಲೇ ಕೊಡಬೇಕಾ? ಇಲ್ಲ. ಈ ಒಂದು ಪರ್ಟಿಕ್ಯುಲರ್ ನಮ್ಮ ಪ್ರೋಗ್ರಾಮಲ್ಲಿ ನಮಗೆ ಔಟ್ಪುಟ್ 2 2 2 ಅಂತ ಬರಬೇಕು, ಅಷ್ಟೇ ನಮ್ಮ ಟಾರ್ಗೆಟ್ ಇರೋದು. ನಮ್ಮ ಕಂಡೀಷನ್ಸ್ಗಳನ್ನು ಇಲ್ಲಿ ಫಾರ್ ಲೂಪ್ ಒಳಗಡೆ ಯಾವ ರೀತಿಯಲ್ಲಿ ಬೇಕಾದರೂ ಕೊಡ್ಕೋಬೋದು. ಫಾರ್ ಎಕ್ಸಾಂಪಲ್ 3 ಟೈಮ್ಸ್ ಆಗಬೇಕು ಅಂದರೆ ಡೈರೆಕ್ಟಾಗಿ ಕೌಂಟರ್ ವ್ಯಾಲ್ಯೂವನ್ನು ನಾವಿಲ್ಲಿ 3 ಅಂತಲೇ ಕೊಟ್ಟು ಕಂಡೀಷನನ್ನು ಇಲ್ಲಿ ಲೆಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಬದಲಿಗೆ 1 ಅಂತ ಕೊಡ್ಬೋದು ಅಲ್ವಾ. ಆವಾಗ ಏನಾಗುತ್ತೆ, 1 ಅಂತ ಕೊಟ್ಟು ಇಲ್ಲಿ ಕೌಂಟ್ ಇನ್ಕ್ರಿಮೆಂಟ್ ಮಾಡೋ ಬದಲು ಡಿಕ್ರಿಮೆಂಟ್ ಮಾಡ್ಬೋದು. ಆವಾಗಲೂ ನಮಗೆ ಔಟ್ಪುಟ್ ಹಾಗೆ ಬರುತ್ತೆ ಅಲ್ವಾ. ಅಂದರೆ ಮೊದಲಿಗೆ ಕೌಂಟರ್ ವ್ಯಾಲ್ಯೂ 3 ಅಂತ ತಗೊಳುತ್ತೆ, 3 ತಗೊಂಡು ಇಲ್ಲಿ ಬಂದು ಕಂಡೀಷನನ್ನು ಚೆಕ್ ಮಾಡುತ್ತೆ, 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1ನಾ? ಹೌದು. ಆಮೇಲೆ ಬಂದು ಇದನ್ನು ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಇನ್ಕ್ರಿಮೆಂಟ್ ಮಾಡ್ಕೊಳ್ಳೋದ್ರ ಬದಲು ಡಿಕ್ರಿಮೆಂಟ್ ಮಾಡುತ್ತೆ. ಆವಾಗ ಇದರ ವ್ಯಾಲ್ಯೂ 2 ಆಗುತ್ತೆ, ಕಂಡೀಷನನ್ನು ಚೆಕ್ ಮಾಡುತ್ತೆ. ಆ ರೀತಿಯಲ್ಲಿ ಅಂದರೆ ನಾವು ಆವಾಗ ಚೆಕ್ ಮಾಡಿದಾಗ ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ಕಂಡೀಷನನ್ನು ಚೆಕ್ ಮಾಡ್ತಾ ಇತ್ತು. ಇವಾಗ ಆವಾಗ ಫಸ್ಟ್ ಇದರಲ್ಲಿ ನಾವು ಯೂಸ್ ಮಾಡಿದ್ದು ಇನ್ಕ್ರಿಮೆಂಟನ್ನು ಅಲ್ವಾ. ಇನ್ಕ್ರಿಮೆಂಟ್ ಆಗ್ತಾ ಇತ್ತು, ಇದರಲ್ಲಿ ಡಿಕ್ರಿಮೆಂಟ್ ಆಗ್ತಾ ಇತ್ತು. ಆವಾಗ ಕೌಂಟ್ ವ್ಯಾಲ್ಯೂವನ್ನು 1 ಅಂತ ಇಟ್ಕೊಂಡಿದ್ವಿ, ಇವಾಗ 3 ಅಂತ ಇಟ್ಕೊಂಡ್ವಿ. ಆವಾಗ ಕಂಡೀಷನನ್ನು ಲೆಸ್ ದೆನ್ ಆರ್ ಈಕ್ವಲ್ ಟು 3 ಮಾಡಿದ್ವಿ, ಇವಾಗ ಕಂಡೀಷನನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಮಾಡಿದ್ವಿ. ಆ ರೀತಿಯಲ್ಲೂ ಕೂಡ ಮಾಡ್ಬೋದು, ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ಸೊ ಲೂಪಲ್ಲಿ ಒಂದು ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ ಇರುತ್ತೆ, ಒಂದು ಕಂಡೀಷನ್ ಇರುತ್ತೆ, ಇನ್ನೊಂದು ಅಪ್ಡೇಷನ್. ಅದು ಇನ್ಕ್ರಿಮೆಂಟ್ ಕೂಡ ಆಗಿರ್ಬೋದು, ಡಿಕ್ರಿಮೆಂಟ್ ಕೂಡ ಆಗಿರ್ಬೋದು. ಓಕೆನಾ. ಸೊ ಇವಾಗ ನಾನು ರನ್ ಮಾಡಿದ್ರೆ ನಮಗೆ ಔಟ್ಪುಟ್ ಸೇಮ್ ಬರುತ್ತೆ ನೋಡಿ. ನೋಡಿ 2 2 2 ಅಂತಾನೆ ಬಂತು. ಫಾರ್ ಲೂಪ್ ಅರ್ಥ ಆಯ್ತಲ್ವಾ. ಓಕೆ, ಬನ್ನಿ ನೆಕ್ಸ್ಟ್ ಲೂಪನ್ನ ತಿಳ್ಕೊಳ್ಳೋಣ. ವೈಲ್ ಲೂಪನ್ನು ಎಲ್ಲಿ ಯೂಸ್ ಮಾಡ್ತೀವಿ? A while loop is used when we don't know the exact number of iterations, but we have a condition. ನಮಗೆ ಯಾವಾಗ ಎಕ್ಸಾಕ್ಟ್ ನಂಬರ್ ಆಫ್ ಇಟರೇಷನ್ಸ್ ಅಂದರೆ ಎಷ್ಟು ಟೈಮ್ ನಮ್ಮ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್ ಅಥವಾ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಬಟ್ ನಮಗೆ ಕಂಡೀಷನ್ ಗೊತ್ತಿರುತ್ತೆ, ಆವಾಗ ವೈಲ್ ಲೂಪನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ನ ತಗೊಳ್ಳೋಣ. ಇವಾಗ ನಾನು ಮೊಬೈಲ್ಗೆ 100% ಚಾರ್ಜ್ ಹಾಕಿದ್ದೀನಿ, ಮೊಬೈಲ್ ಫುಲ್ ಚಾರ್ಜ್ ಇದೆ. ಅದನ್ನು ನಾನು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಎಲ್ಲಿವರೆಗೆ ಅದನ್ನು ಯೂಸ್ ಮಾಡೋಕ್ಕಾಗತ್ತೆ ನನಗೆ ಹೇಳಿ? 0% ಚಾರ್ಜ್ ಆಗೋವರೆಗೆ ಅದನ್ನು ಯೂಸ್ ಮಾಡಬಹುದು.
ಸ್ಟಾರ್ಟಿಂಗಲ್ಲಿ 100% ಇರುತ್ತೆ, ಸ್ವಲ್ಪ ಹೊತ್ತು ಯೂಸ್ ಮಾಡ್ತೀನಿ, ಆಮೇಲೆ ಬೋರ್ ಆಗುತ್ತೆ, ಸ್ವಲ್ಪ ಹೊತ್ತು ಇಡ್ತೀನಿ ಅಂತ ಅಂದ್ಕೊಳ್ಳಿ, ಮತ್ತೊಮ್ಮೆ ಯೂಸ್ ಮಾಡ್ತೀನಿ, ಮತ್ತೊಮ್ಮೆ ಇಡ್ತೀನಿ. ಈ ರೀತಿ 0% ಆಗೋವರೆಗೆ ಮಧ್ಯೆ ಮಧ್ಯೆ ಯೂಸ್ ಮಾಡ್ತೀನಿ, ಮಧ್ಯೆ ಮಧ್ಯೆ ಹಾಗೆ ಒಂದು ಕಡೆ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಬಟ್ ಈಗ 100%ಇಂದ 0% ಆಗೋವರೆಗೆ ಎಷ್ಟು ಸತಿ ನಾನು ಮೊಬೈಲನ್ನು ಯೂಸ್ ಮಾಡಿದ್ದೀನಿ ಅಂತ ಕೌಂಟ್ ನನಗೆ ಇರುತ್ತಾ? ಇಲ್ಲ ಅಲ್ವಾ? ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗತ್ತಾ? 5 ಟೈಮ್ಸ್ ಯೂಸ್ ಮಾಡಿದ್ರೇ 0% ಚಾರ್ಜ್ ಆಗುತ್ತೆ, 10 ಟೈಮ್ ಯೂಸ್ ಮಾಡಿದ್ರೆ 0% ಚಾರ್ಜ್ ಆಗುತ್ತೆ ಅಂತ ಅಲ್ಲ, ಹೇಳಕ್ಕಾಗಲ್ಲ. ಅದು ನಾವು ಎಷ್ಟು ಹೊತ್ತು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈ ತರಹ ನಮ್ಗೆ ಎಷ್ಟು ಟೈಮ್ ಯೂಸ್ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ರಿಪೀಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಅಲ್ವಾ? ಆವಾಗ ನಾವು ವೈಲ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಕಂಡೀಷನ್ ಏನಿಲ್ಲಿ? ಕಂಡೀಷನ್ ಏನು? ಸ್ಟಾರ್ಟಿಂಗ್ ಅಲ್ಲಿ 100% ಇತ್ತು ಚಾರ್ಜ್, ಎಲ್ಲಿವರೆಗೆ ಯೂಸ್ ಮಾಡ್ಬೋದು ನಾನು? 0% ಆಗುವವರೆಗೆ ಯೂಸ್ ಮಾಡ್ಬೋದು, ಕಂಡೀಷನ್ ಗೊತ್ತು. ಬಟ್ ಎಷ್ಟು ಟೈಮ್, ಎಷ್ಟು ಸಲ ಯೂಸ್ ಮಾಡ್ತೀನಿ ಅನ್ನೋದು ಗೊತ್ತಿರಲ್ಲ. ಆವಾಗ ನಾವು ವೈಲ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಈ ರೀತಿ ಇರುತ್ತೆ. ವೈಲ್ ಕಂಡೀಷನ್ ಹಾಕೋದಕ್ಕಿಂತ ಮುಂಚೆನೆ ನಾವು ಇನಿಷಿಯಲೈಸೇಷನ್ ಅನ್ನ ಮಾಡ್ತೀವಿ. ಆಮೇಲೆ ಕಂಡೀಷನ್ ಹಾಕದ್ಮೇಲೆ ಏನ್ ನಮ್ಗೆ ಪ್ರಿಂಟ್ ಬರಬೇಕು, ಔಟ್ಪುಟ್ ಅಂದ್ರೆ ಬ್ಲಾಕ್ ಆಫ್ ಕೋಡ್ ಏನೇ ಹಾಕ್ಬೇಕು ಅದನ್ನ ಹಾಕ್ತಿವಿ. ದೆನ್ ಇನ್ಕ್ರಿಮೆಂಟ್, ಅಥವಾ ಇಲ್ಲಿ ಇನ್ಕ್ರಿಮೆಂಟ್ ಅಂತ ಬರ್ದಿದ್ದೀನಿ ನಾನು, ಬಟ್ ಇನ್ಕ್ರಿಮೆಂಟ್ ಕೂಡ ಮಾಡ್ಬೋದು, ಡಿಕ್ರಿಮೆಂಟ್ ಕೂಡ ಮಾಡ್ಬೋದು. ಜಸ್ಟ್ ಅಪ್ಡೇಷನ್ ಏನ್ ಕೂಡ ಯೂಸ್ ಮಾಡ್ಬೋದು. ನಮ್ಮ ಟಾಸ್ಕ್ಗೆ ತಕ್ಕ ಹಾಗೆ ನಾವು ಅದನ್ನ ಮಾಡ್ಕೋಬೇಕು. ಇದು ಇದರ ಸಿಂಟ್ಯಾಕ್ಸ್. ಬನ್ನಿ, ನಾನು ಹೇಳಿದಂತಹ ಮೊಬೈಲ್ ಚಾರ್ಜ್ ಅದ ಎಕ್ಸಾಂಪಲ್ ಅನ್ನೇ ನಾವಿವಾಗ ಕೋಡ್ನ ಬರೆದು ಚೆಕ್ ಮಾಡೋಣ. ಮೊಬೈಲ್ ಚಾರ್ಜ್ ಅಂತ ಹೇಳಿದ್ರೆ ಅದಕ್ಕೆ ನಾನು ಇವಾಗ ಮೊದಲು ಬ್ಯಾಟ್ರಿ ಏನು 100% ಫಿಲ್ ಮಾಡಿರುತ್ತೆ, 100% ಮಾಡ್ಕೊಂಡಿರ್ತೀನಲ್ವಾ, ಅದಕ್ಕೆ ನಾನು ಇಲ್ಲಿ ಇನಿಷಿಯಲೈಸ್ ಮಾಡ್ತೀನಿ. ಫಸ್ಟು ಇಂಟ್ ಬ್ಯಾಟರಿ ಅಂತ ಹಾಕಿ ಈಸ್ ಈಕ್ವಲ್ ಟು 100%. ಓಕೆ, 100 ಅಂತ ಹಾಕ್ತೀನಿ. ಬ್ಯಾಟ್ರಿ ಅದು 100 ಅನ್ನೋದು ಇಂಟೀಜರ್ ಅಲ್ವಾ, ಅದಕ್ಕೋಸ್ಕರ ಇಂಟ್ ಬ್ಯಾಟರಿ ಈಸ್ ಈಕ್ವಲ್ ಟು 100. ಇದು ಇನಿಷಿಯಲೈಸೇಷನ್ ಮಾಡಿದ್ ನಾನು. ಆಮೇಲೆ ಕಂಡೀಷನ್ ಹಾಕ್ತೀನಿ. ವೈಲ್ ಲೂಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ವೈಲ್ ಕಂಡೀಷನ್ ಏನು? ಬ್ಯಾಟರಿ ಗ್ರೇಟರ್ ದೆನ್ 0 ಆದ್ರೆ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಬ್ಯಾಟರಿ ಗ್ರೇಟರ್ ದೆನ್ 0 ಆಗಿದ್ರೆ ಏನ್ ಮಾಡ್ಬೋದು? ಯೂಸ್ ಮಾಡ್ಬೋದು ಬ್ಯಾಟ್ರಿಯನ್ನ. ಸೇಮ್ ನಾನೆಲ್ಲದಕ್ಕೂ ಸದ್ಯದಲ್ಲಿ ನಾರ್ಮಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನೇ ಯೂಸ್ ಮಾಡ್ತಿದ್ದೀನಿ. ಈ ತರ ಮಾಡಿ ಅದರಲ್ಲಿ ನಾನು ಜಸ್ಟ್ ನಾರ್ಮಲ್ ಒಂದು ಸೆಂಟೆನ್ಸ್ ಅನ್ನ ಹಾಕ್ತೀನಿ. ಯೂಸಿಂಗ್ ಮೊಬೈಲ್ ಅಂತ ಹಾಕೋಣ. ಯೂಸಿಂಗ್ ಮೊಬೈಲ್ ಅಂತ ಹಾಕ್ತೀನಿ. ಓಕೆನಾ? ಓಕೆ, ಈ ತರ ಆದ್ಮೇಲೆ ಇಲ್ಲಿ ನಾನಿವಾಗ ಬ್ಯಾಟರಿ ಮೈನಸ್ ಅಂತ ಕೊಡ್ತೀನಿ, ಡಿಕ್ರಿಮೆಂಟ್ ಮಾಡ್ತೀನಿ. ಬಿಕಾಸ್ ನಾವು 100% ಮಾಡ್ಕೊಂಡಿರ್ತೀವಿ, ಯೂಸ್ ಮಾಡ್ತಾ ಇದ್ದಾಗೆ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತಲ್ವಾ ಮೊಬೈಲ್ ಚಾರ್ಜು, ಅದಕ್ಕೋಸ್ಕರ ನಾನಿಲ್ಲಿ ಡಿಕ್ರಿಮೆಂಟ್ ಮಾಡ್ತಿದ್ದೀನಿ. ಓಕೆ, ಫಸ್ಟು ನಾನು ಮೊಬೈಲ್ಗೆ 100% ಚಾರ್ಜನ್ನು ಹಾಕಿರ್ತೀನಿ. ಆಮೇಲೆ ಬ್ಯಾಟರಿ 100% ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ 0, ಈಕ್ವಲ್ ಟು ಯೂಸ್ ಮಾಡಲ್ಲ. 0 ಆದರೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ, ಬ್ಯಾಟ್ರಿ ಇದ್ರೆ ನನ್ನ ಮೊಬೈಲ್ ಯೂಸ್ ಮಾಡೋಕ್ಕಾಗತ್ತೆ. ಸೊ ಸಿಸ್ಟಮ್ ಇದು ಪ್ರಿಂಟ್ ಏನು ಬರುತ್ತೆ? ಯೂಸಿಂಗ್ ಮೊಬೈಲ್, ನನ್ನ ಮೊಬೈಲ್ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ಯೂಸ್ ಮಾಡ್ತೀನಿ, ಆವಾಗ ಬ್ಯಾಟರಿ ಮೈನಸ್ ಅಂದರೆ ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆಗ್ತಾ ಹೋಗುತ್ತೆ, ಮೈನಸ್ ಆಗ್ತಾ ಹೋಗುತ್ತೆ. ಅಗೇನ್ ಅದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಟ್ರಿ ಮೈನಸ್ ಅಂದರೆ ಏನು? ಜಸ್ಟ್ 1% ಚಾರ್ಜ್ ಕಮ್ಮಿ ಆಯಿತು ಅಲ್ವಾ. ಮೈನಸ್ ಅಂದರೆ ಬ್ಯಾಟ್ರಿ ಇಸ್ ಈಕ್ವಲ್ ಟು ಬ್ಯಾಟರಿ -1 ಅಲ್ವಾ. 1% ಚಾರ್ಜ್ ಕಮ್ಮಿ ಆಯಿತು, ಆವಾಗ 99 ಆಗುತ್ತೆ ಅಲ್ವಾ. ಅಗೇನ್ ಇಲ್ಲಿ ಬರುತ್ತೆ 99 ಗ್ರೇಟರ್ ದೆನ್ 0 ಅನ್ನೋದನ್ನ ಚೆಕ್ ಮಾಡುತ್ತೆ. ಹೌದು, ಅಗೇನ್ ಈ ಒಂದು ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ, ಮತ್ತೆ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಜನರಲ್ ಆಗಿ ನಮಗೆ ಎಲ್ಲಿ ಎಕ್ಸಾಕ್ಟ್ ಕೌಂಟ್ ಗೊತ್ತಿರಲ್ಲ ಅಲ್ಲಿ ವೈಲ್ ಲೂಪನ್ನು ಯೂಸ್ ಮಾಡ್ತೀವಿ. ಬಟ್ ಇವಾಗ ಎಕ್ಸಾಂಪಲ್ ತಗೋಬೇಕಂದಾಗ ನಮಗೆ ನಾರ್ಮಲ್ ಆಗಿ ಕೌಂಟ್ ಗೊತ್ತಾಗುತ್ತಲ್ವ. ಇವಾಗ ನಾನು ಇಲ್ಲಿ 100 ಅಂತ ಕೊಟ್ಟಿದ್ದೀನಿ, ಮೈನಸ್ ಆಗ್ತಾ ಹೋಗುತ್ತೆ. 100 ಮೈನಸ್ ಅಂದರೆ -1 100 ಟೈಮ್ಸ್ ಆಗೇ ಆಗುತ್ತೆ ಅಲ್ವಾ. ಸೊ ಗೊತ್ತಾಗುತ್ತೆ. ಬಟ್ ಇನ್ನು ಪ್ರಾಕ್ಟಿಕಲ್ ಆಗಿ ನಾವೇನಾದರೂ ಕೆಲಸ ಮಾಡಬೇಕಂದಾಗ ಆ ರೀತಿ ಕೌಂಟ್ ಗೊತ್ತಿಲ್ಲದಾಗ ವೈಲ್ ಲೂಪನ್ನು ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ ಎಕ್ಸಾಂಪಲ್ ನನಗೆ ಇಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಜನರಲ್ ಆಗಿ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ನಮಗೆ. ಒಂದ್ಸತಿ ಮೊಬೈಲ್ ಚಾರ್ಜ್ ಫುಲ್ ಆದಮೇಲೆ ಅಲ್ವಾ, 0 ಆಗೋ ತನಕ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗತ್ತಾ? ಇಲ್ಲ. ಬಟ್ ಇಲ್ಲಿ ಪ್ರೋಗ್ರಾಮ್ ಬರಿಬೇಕಾದ್ರೆ ನಾನು -11 ಅಂತ ಹಾಕ್ತಿದ್ದೀನಿ ಅಂದರೆ ಎವ್ರಿ ಲೂಪಲ್ಲೂ 1% ಚಾರ್ಜ್ ಕಮ್ಮಿ ಆಗ್ತಾ ಇದೆ ಅಂತ ಅಲ್ವಾ. ಸೊ ನಿಮಗೆ ಮೇನ್ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಇವಾಗ ಆ್ಯಕ್ಚುಲಿ
ಫಾರ್ ಎಕ್ಸಾಂಪಲ್ ನಾನು ಇವಾಗ 1 to 10 ನಂಬರನ್ನು ಪ್ರಿಂಟ್ ಮಾಡಬೇಕು ಅಂದರೆ ಫಾರ್ ಲೂಪನ್ನು ಯೂಸ್ ಮಾಡಿನೂ ಪ್ರಿಂಟ್ ಮಾಡ್ಕೋಬಹುದು, ವೈಲ್ ಲೂಪನ್ನು ಯೂಸ್ ಮಾಡಿನೂ ಪ್ರಿಂಟ್ ಮಾಡ್ಕೋಬಹುದು. ಅದರಲ್ಲೇನು ಮಿಸ್ಟೇಕ್ ಆಗಲ್ಲ. ಇವಾಗ ಫಾರ್ ಲೂಪಲ್ಲಾದರೆ ಐ ವ್ಯಾಲ್ಯೂ ಕೌಂಟ್ ವ್ಯಾಲ್ಯೂನ 1 ಅಂತ ಕೊಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಂಡೀಷನನ್ನು 10 ಅಂತ ಕೊಟ್ಟು I++ ಅಂತ ಕೊಟ್ಟು ನಾವು ಪ್ರಿಂಟ್ ಮಾಡ್ಬೋದು 1 to 10 ಅಲ್ಲಿ. ಇಲ್ಲಿ ವೈಲ್ ಲೂಪಲ್ಲೂ ಕೂಡ ಇನಿಷಿಯಲೈಸೇಷನಲ್ಲಿ ಬ್ಯಾಟ್ರಿ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟು ಒಂದು ಪರ್ಟಿಕ್ಯುಲರ್ ಇಂಟೀಜರ್ ವ್ಯಾಲ್ಯೂವನ್ನು 1 ಅಂತ ಕೊಟ್ಟು ಆಮೇಲೆ ಗ್ರೇಟರ್ ದೆನ್ ಕಂಡೀಷನ್ ಎಲ್ಲಿವರೆಗೆ ಅದು 10 ನಂಬರ್ಸ್ ಪ್ರಿಂಟ್ ಆಗಬೇಕು ಅಂದರೆ 10ವರೆಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಕಂಡೀಷನ್ ಕೊಟ್ಟು ಆಮೇಲೆ ಇನ್ಕ್ರಿಮೆಂಟ್ ಮಾಡಿ 1 to 10 ನಂಬರ್ವರೆಗೆ ನಾವು ಪ್ರಿಂಟ್ ಮಾಡ್ಬೋದು. ಸೊ ಫಾರ್ ಲೂಪನ್ನು ಕೂಡ ಯೂಸ್ ಮಾಡಬಹುದು, ವೈಲ್ ಲೂಪನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಆಗಿ ರಿಯಲ್ ಟೈಮಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಇರುತ್ತೆ ಅಲ್ವಾ, ನಮಗೆ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ, ಆವಾಗ ವೈಲ್ ಲೂಪನ್ನು ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ನು. ಎಲ್ಲಿ ಕೌಂಟ್ ಗೊತ್ತಿರುತ್ತೆ ಅಲ್ಲಿ ಫಾರ್ ಲೂಪನ್ನು ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ನು. ಓಕೆನಾ? ಸರಿ, ಇವಾಗ ನಾವು ಈ ಕೋಡನ್ನು ಬರ್ದಿದ್ದೀವಲ್ವಾ, ಅದನ್ನು ರನ್ ಮಾಡೋಣ. ಔಟ್ಪುಟ್ ಬಂದಿದೆ ನೋಡಿ, ಯೂಸಿಂಗ್ ಮೊಬೈಲ್ ಅಂತ ಬಂತು. ಬಟ್ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ನಾನು ಹಾಕೋಣ. ಮೇ ಬಿ ನಾವು ಕೌಂಟ್ ಮಾಡಿದ್ರೆ 100 times ಯೂಸಿಂಗ್ ಮೊಬೈಲ್ ಅಂತ ಬಂದಿರುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ಹಾಕ್ತೀನಿ. ಇಲ್ಲಿ ವೈಲ್ ಲೂಪ್ ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗುತ್ತಲ್ವಾ, ಬ್ಯಾಟರಿ ಫುಲ್ -1 ಆಗ್ತಾ ಗ್ರೇಟರ್ ದೆನ್ 0 1 ಎಟ್ ದ ಎಂಡಲ್ಲಿ 1 ಬರಬೇಕಾದ್ರೆ ನಮಗೆ ಒಂದು ಸ್ಟೇಟ್ಮೆಂಟ್ ಬರುವಾಗ ಮಾಡ್ಕೊಳ್ಳೋಣ, ಬ್ಯಾಟ್ರಿ ಡೆಡ್ ಅಂತ. ಓಕೆನಾ? ಸುಮ್ಮನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಬ್ಯಾಟರಿ ಡೆಡ್ ಅಂತ ಹಾಕ್ತೀನಿ. ಇಲ್ಲಿ ಎಟ್ ದ ಎಂಡಲ್ಲಿ ನಮಗೆ ಬ್ಯಾಟ್ರಿ ಡೆಡ್ ಅಂತ ಔಟ್ಪುಟ್ ಕಾಣುತ್ತೆ. ಮತ್ತು ಇಲ್ಲಿ ನಾನು ಇವಾಗ ಎವ್ರಿ ಟೈಮ್ ಯೂಸ್ ಮಾಡಿದಾಗಲೂ 1% ಚಾರ್ಜ್ ಕಮ್ಮಿ ಆಗುತ್ತೆ ಅಂತ ಹಾಕಿದೆ. ಇವಾಗ ನೋಡಿದ್ವಲ್ಲ ನಾವು ಆಲ್ರೆಡಿ ಔಟ್ಪುಟ್ಟು ತುಂಬ ಯೂಸಿಂಗ್ ಮೊಬೈಲ್ ಅಂತ ಇತ್ತಲ್ವ, ಅದರ ಬದಲಿಗೆ ಸಿಂಪಲ್ ಆಗಿ ನಮಗೆ ಕೌಂಟ್ ಮಾಡೋಕ್ಕೆ ಸಾಧ್ಯ ಆಗೋ ಹಾಗೆ ನಾನಿಲ್ಲಿ ಬ್ಯಾಟರಿ -20 ಅಂತ ಕೊಡ್ತೀನಿ. ಓಕೆನಾ? ಇದರ ಅರ್ಥ ಏನು? ಆವಾಗ ಮೈನಸ್ ಅಂದರೆ ಬ್ಯಾಟ್ರಿ ಇಸ್ ಈಕ್ವಲ್ ಟು ಬ್ಯಾಟ್ರಿ -1 ಎವ್ರಿ ಟೈಮ್ 1% ಚಾರ್ಜನ್ನು ಯೂಸ್ ಮಾಡ್ತಾ ಇದ್ದೆ ಅಂತ ಅರ್ಥ. ಬಟ್ ಇವಾಗ ಇಲ್ಲಿ ಬ್ಯಾಟರಿ ಇಸ್ ಈಕ್ವಲ್ ಟು ಬ್ಯಾಟ್ರಿ -20 ಅಂದರೆ ಎವ್ರಿ ಟೈಮು 20% ಚಾರ್ಜ್ ಮಾತ್ರ ಖಾಲಿ ಆಗ್ತಿದೆ ಅಂತ. ಓಕೆನಾ? ಸೊ ಇವಾಗ ನಮಗೆ ಕೌಂಟ್ ಮಾಡ್ಬೋದು. ಜಸ್ಟ್ 20 ಅಂತ ಎಷ್ಟು ಸತಿ ಆಗ್ಬೋದು? ಒಂದು 5 times ಆಗ್ಬೋದು ಅಲ್ವಾ? ನಾನು ರನ್ ಮಾಡ್ತೀನಿ ಇವಾಗ. ನೋಡಿ, ಇವಾಗ ನಾವಿಲ್ಲಿ ಕೌಂಟ್ ಮಾಡ್ಬೋದು. ಯೂಸಿಂಗ್ ಮೊಬೈಲ್ ಅಂತ 5 times ಬಂದಿದೆ, ಅಟ್ ದ ಎಂಡಲ್ಲಿ ಬ್ಯಾಟರಿ ಡೆಡ್ ಅಂತ ಬಂದಿದೆ. ಅರ್ಥ ಆಯ್ತಲ್ವಾ? ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ಲೂಪ್ ಡೂ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ. ಡೂ ವೈಲ್ ಲೂಪನ್ನು ಯಾಕೆ ಯೂಸ್ ಮಾಡ್ತಾರೆ? ಡೂ ವೈಲ್ ಲೂಪ್ ಈಸ್ ಯೂಸ್ಡ್ ವೆನ್ ವಿ ವಾಂಟ್ ಅವರ್ ಕೋಡ್ ಟು ರನ್ ಅಟ್ ಲೀಸ್ಟ್ ಒನ್ಸ್, ನೋ ಮ್ಯಾಟರ್ ವಾಟ್. It executes the code first and then check the condition, so it runs at least one time. ನಮ್ಮ ಫಾರ್ ಲೂಪಲ್ಲಿ ಹಾಗೆ ವೈಲ್ ಲೂಪಲ್ಲಿ ಮೇಯ್ನ್ ಆಗಿ ಅದು ಕಂಡೀಷನನ್ನು ಚೆಕ್ ಮಾಡಿಬಿಟ್ಟೆ ನಮಗೆ ಕೋಡನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇತ್ತು ಅಲ್ವಾ. ಬಟ್ ಡೂ ವೈಲ್ ಲೂಪಲ್ಲಿ ಏನಂದರೆ ನಾವು ಮೆನ್ಷನ್ ಮಾಡಿರುವಂತಹ ಕೋಡ್ ಅಟ್ಲೀಸ್ಟ್ 1 time ರನ್ ಆಗುತ್ತೆ. ನಮ್ಮ ಕಂಡೀಷನ್ ಟ್ರೂ ಇರಲಿ ಫಾಲ್ಸ್ ಇರಲಿ, ಅದು ಮೊದಲಿಗೆ ನಮ್ಮ ಕೋಡನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಆಮೇಲೆ ಕಂಡೀಷನನ್ನು ಚೆಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರಲಿ ಸಿಸ್ಟಮ್ ಆಗಿರಲಿ ಲಾಗಿನ್ ಆಗಬೇಕು ಅಂದರೆ ಪಾಸ್ವರ್ಡ್ ಹಾಕ್ತೀವಿ ಅಲ್ವಾ. ಸ್ಟಾರ್ಟಿಂಗಲ್ಲಿ ಪಾಸ್ವರ್ಡ್ ಹಾಕ್ತೀವಿ ಅಂದರೆ ನಾವು ಎಂಟರ್ ಮಾಡಲೇಬೇಕು ಪಾಸ್ವರ್ಡನ್ನು ಅಲ್ವಾ. ಆಮೇಲೆ ಹಾಕಿರುವಂತಹ ಪಾಸ್ವರ್ಡ್ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಅದರ ಬೇಸ್ ಮೇಲೆ ಆಮೇಲೆ ನಾವು ಲಾಗಿನ್ ಆಗ್ಬೋದು ಅಲ್ವಾ. ಬಟ್ ಮೊದಲಿಗೆ ನಾವು ಎಂಟರ್ ಮಾಡ್ತೀವಿ. ಈ ರೀತಿ ಅಟ್ಲೀಸ್ಟ್ 1 ಟಾಸ್ಕ್ ನಾವು ಮಾಡ್ತೀವಲ್ವಾ. ಇಲ್ಲಿ ನಾವು ಪಾಸ್ವರ್ಡನ್ನು ಎಂಟರ್ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆಯಲ್ವಾ, ಅದನ್ನು ನಾವು ಡೂ ವೈಲಲ್ಲಿ ಮಾಡ್ತೀವಿ. ಅಂದರೆ ಡೂ ಅಂದರೆ ನಾವು ಪಾಸ್ವರ್ಡನ್ನು ಎಂಟರ್ ಮಾಡ್ತೀವಿ, ಆಮೇಲೆ ಕಂಡೀಷನನ್ನು ಚೆಕ್ ಮಾಡುತ್ತೆ. ನಾವು ಎಂಟರ್ ಮಾಡಿರುವಂತಹ ಪಾಸ್ವರ್ಡ್ ಕರೆಕ್ಟ್ ಆಗಿದೆಯಾ, ಆವಾಗ ನಮಗೆ ಆಕ್ಸೆಸ್ ಸಿಗುತ್ತೆ. ಒಂದು ವೇಳೆ ರಾಂಗ್ ಆಗಿದ್ರೆ ಮತ್ತೆ ನಾವು ಟ್ರೈ ಮಾಡಬೇಕು ಅಲ್ವಾ. ಈ ರೀತಿಯ ಸಿಚುವೇಶನಲ್ಲಿ ನಾವು ಡೂ ವೈಲ್ ಲೂಪನ್ನು ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಡೂ ಕೋಡ್ ಟು ಎಕ್ಸಿಕ್ಯೂಟ್, ಮೊದಲು ಏನು ಎಕ್ಸಿಕ್ಯೂಟ್ ಆಗಬೇಕು ಅದನ್ನು ಡೂ ಅಲ್ಲಿ ಹಾಕಿರ್ತೀವಿ. ದೆನ್ ವೈಲ್ ಅದರಲ್ಲಿ ನಮ್ಮ ಕಂಡೀಷನನ್ನು ಹಾಕಿರ್ತೀವಿ. ಬನ್ನಿ, ನಾನು ಹೇಳಿದಂತಹ ಇದು ಪಾಸ್ವರ್ಡ್ ಆ ಎಕ್ಸಾಂಪಲನ್ನೇ ನಮ್ಮ ಇಂಟೆಲಿಜಲ್ಲಿ ಬರೆದು ಚೆಕ್ ಮಾಡೋಣ ಬನ್ನಿ. ನಾನಿವಾಗ ಹೇಳಿದೆ, ಯಾವುದೇ ಒಂದು ಅಪ್ಲಿಕೇಶನ್ ಇರಲಿ ಅಥವಾ ಸಿಸ್ಟಮಲ್ಲಿ ನಾವು ಅದಕ್ಕೆ ಪಾಸ್ವರ್ಡ್ನ ಕೊಡಲೇಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ಪಾಸ್ವರ್ಡ್ ಅಂತ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ತೀನಿ. ಓಕೆನಾ? ಆಮೇಲೆ ನಮ್ಮ ಲೂಪನ್ನು ಯೂಸ್ ಮಾಡೋಣ. ಏನಂದರೆ ಡೂ
ಇದರಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನು ಹಾಕ್ತೀನಿ. ನಮ್ಮ ಕೋಡಿಗ ರನ್ ಆದ ಕೂಡಲೇ ಮೊದಲು ಅದು ನಮಗೇನು ಕೇಳಬೇಕು, ಪಾಸ್ವರ್ಡ್ನ ಎಂಟರ್ ಮಾಡಿ ಅಂತ ಕೇಳಬೇಕು. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸಿಸ್ಟಮ್ಗೆ ಲಾಗಿನ್ ಆಗ್ತಾ ಇದ್ದೀನಿ ಅಂದರೆ ಅದು ನನಗೆ ಮೊದಲು ಪಾಸ್ವರ್ಡನ್ನು ಕೇಳುತ್ತೆ, ಯೂಸರ್ ನೇಮ್ ಪಾಸ್ವರ್ಡನ್ನು ಕೇಳುತ್ತೆ. ಲಾಗಿನ್ ಆಗೋದಕ್ಕೆ ನಾನಿಲ್ಲಿ ಜಸ್ಟ್ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಅದು ನಮಗೆ ಎಂಟರ್ ಪಾಸ್ವರ್ಡ್ ಅಂತ ಕೊಡಬೇಕು ನಾನು ರನ್ ಮಾಡಿದಾಗ. ಓಕೆನಾ, ಎಂಟರ್ ಪಾಸ್ವರ್ಡ್ ಅಂತ ಈ ರೀತಿಯಲ್ಲಿ ಕೊಡಬೇಕು. ನಾ ರನ್ ಮಾಡಿದ ಕೂಡಲೇ ಏನು ಮಾಡಬೇಕು, ಅಲ್ಲಿ ನಾವು ಎಂಟರ್ ಪಾಸ್ವರ್ಡ್ ಅಂತ ಕೊಡಬೇಕು. ಅದು ಕೊಟ್ಟಾದ ಮೇಲೆ ನಾವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಇನ್ಪುಟ್ಟು ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. SC = ನ್ಯೂ ಸ್ಕ್ಯಾನರ್. ಪಾಸ್ವರ್ಡನ್ನು ನಾನು ಎಂಟರ್ ಮಾಡಬೇಕಲ್ವ, ಅದಕ್ಕೋಸ್ಕರ ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಪಾಸ್ವರ್ಡ್ = SC.nextInt ಆಯಿತು. ಇದು ಒಳಗಡೆ ನಾವು ಹಾಕಿರೋದು. ನಾವು ಒಂದು ಸಿಸ್ಟಮ್ಗೆ ಲಾಗಿನ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಾನು ರನ್ ಮಾಡಿದಾಗ ನಮಗೆ ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ನಾವು ಕೀಬೋರ್ಡಿಂದ ಪಾಸ್ವರ್ಡ್ನ ಕೊಡ್ತೀವಿ, ಅದು ಪಾಸ್ವರ್ಡ್ನ ತಗೊಳುತ್ತೆ. ಇದು ಒನ್ ಟೈಮ್ ಟಾಸ್ಕ್. ಅದಿಷ್ಟು ಪಾಸ್ವರ್ಡ್ನ ತಗೊಳ್ಳೋವರೆಗೆ ಆ ಟಾಸ್ಕ್ ಆಗಲೇಬೇಕು ಅಲ್ವಾ. ಇನ್ನೂ ಅದು ಕಂಡೀಷನನ್ನು ಚೆಕ್ ಮಾಡಲ್ಲ. ಪಾಸ್ವರ್ಡ್ ತಗೊಂಡಾದ ಮೇಲೆ ಅದು ಕಂಡೀಷನನ್ನು ಚೆಕ್ ಮಾಡುತ್ತೆ. ಅಲ್ಲಿ ನಾನಿವಾಗ ಇಲ್ಲಿ ವೈಲ್ ಅಂತ ಹಾಕ್ತೀನಿ. ಇಲ್ಲಿ ಕಂಡೀಷನ್ ಏನು ಹಾಕ್ತೀನಿ ಅಂದರೆ, ನಾವು ಕೊಟ್ಟಿರುವ ಎಂಟರ್ ಮಾಡಿರುವ ಪಾಸ್ವರ್ಡ್ನ ತಗೊಂಡಾಗಿದೆ, ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಆಗಿದೆ ಒಂದ್ಸತಿ, ಆ ಪಾಸ್ವರ್ಡನ್ನು ಅದು ಚೆಕ್ ಮಾಡುತ್ತೆ. ಏನು, ನಾಟ್ ಈಕ್ವಲ್ ಟು 1 2 3 4 ಅಂತ ಹಾಕ್ತೀನಿ. ನಾಟ್ ಈಕ್ವಲ್ ಟು 1 2 3 4 ಅಂದರೆ ಅದರ ಅರ್ಥ ಏನು, ನಮ್ಮ ಪಾಸ್ವರ್ಡ್ 1 2 3 4 ಅಂತ. ಓಕೆನಾ, ಸೊ ಇಲ್ಲಿ ಅದು ಚೆಕ್ ಮಾಡುತ್ತೆ. ಪಾಸ್ವರ್ಡ್ 1 2 3 4 ಆಗಿಲ್ಲ ಅಂದರೆ ಮಾತ್ರ ನಮಗೆ ಅದು ಮತ್ತೆ ಮತ್ತೆ ಲೂಪನ್ನು ರಿಪೀಟ್ ಮಾಡ್ತಾ ಇರುತ್ತೆ. ಯಾವಾಗ ಲೂಪ್ ರಿಪೀಟ್ ಆಗಬೇಕು, ಪಾಸ್ವರ್ಡ್ 1 2 3 4 ಅಲ್ಲ ಅಂದರೆ ರಾಂಗ್ ಪಾಸ್ವರ್ಡ್ ಹಾಕಿದಾಗ ಲೂಪ್ ರಿಪೀಟ್ ಆಗ್ತಾ ಇರಬೇಕು. ಅಂದರೆ ಪುನಃ ಅದು ನಮಗೆ ಎಂಟರ್ ಪಾಸ್ವರ್ಡ್ ಅಂತ ಕೇಳ್ತಾನೆ ಇರುತ್ತೆ. ಒಂದು ವೇಳೆ ನಾವು ಹಾಕಿರುವ ಪಾಸ್ವರ್ಡ್ 1 2 3 4 ಆಗಿದ್ರೆ ಮಾತ್ರ ಅದು ಆಕ್ಸೆಸ್ ಗ್ರಾಂಟೆಡ್ ಮಾಡಬೇಕು ನಮಗೆ. ಇಲ್ಲಿ ಲೂಪ್ ಎಂಡ್ ಆಗ್ತಾ ಇದೆ, ಸೊ ಸೆಮಿಕೋಲನನ್ನು ಹಾಕಬೇಕು. ಲೂಪಿಂದ ಹೊರಗೆ ಬಂದ ತಕ್ಷಣ ನಮಗೆ ಒಂದು ಆಕ್ಸೆಸ್ ಗ್ರಾಂಟೆಡ್ ಅಂತ ಮೆಸೇಜ್ ಬರಬೇಕು. ಯಾವಾಗ ನಾವು ಕೊಟ್ಟಿರುವ ಪಾಸ್ವರ್ಡ್ ಕರೆಕ್ಟ್ ಆದಾಗ. ಆಕ್ಸೆಸ್ ಗ್ರಾಂಟೆಡ್ ಅಂತ ಬರಬೇಕು. ಅರ್ಥ ಆಗ್ತಿದೆಯಲ್ಲ. ನಾನಿವಾಗ ರನ್ ಮಾಡಿದಾಗ 1 2 3 4 ಅಂತ ಕೊಟ್ಟರೆ ಇಲ್ಲಿ ಎಂಟರ್ ಪಾಸ್ವರ್ಡ್ ಅಂತ ಕೊಡುತ್ತೆ. ನಾನು 1 2 3 4 ಅಂತ ಕೊಟ್ಟರೆ ಆಲ್ರೆಡಿ ಇದಿಷ್ಟು ಕಂಡೀಷನ್ ಒಮ್ಮೆ ಎಕ್ಸಿಕ್ಯೂಟ್ ಆಗದಾಗೆ ಅಲ್ವಾ ಅದರ ಲೆಕ್ಕ. ಸೊ ಪಾಸ್ವರ್ಡ್ನ ಚೆಕ್ ಮಾಡುತ್ತೆ, ಅದು 1 2 3 4 ಕಂಡೀಷನ್ ಟ್ರೂ ಆಗಿದೆ, ಸಾರಿ ಕಂಡೀಷನ್ ಫಾಲ್ಸ್ ಆಗುತ್ತೆ. ಇಲ್ಲಿ ಕಂಡೀಷನ್ ಏನು, ಪಾಸ್ವರ್ಡ್ ನಾಟ್ ಈಕ್ವಲ್ ಟು 1 2 3 4 ಬಟ್ ಈಕ್ವಲ್ ಟು 1 2 3 4 ಅಂದರೆ ಎಸ್ ನಾವು ಕೊಟ್ಟಿರುವಂತಹ ಪಾಸ್ವರ್ಡ್ ಕರೆಕ್ಟ್ ಆಗಿದೆ, ಆಕ್ಸೆಸ್ ಗ್ರಾಂಟೆಡ್ ಅಂತ. ಬಟ್ ನಾಟ್ ಈಕ್ವಲ್ ಟು 1 2 3 4 ಆದರೆ ಪಾಸ್ವರ್ಡ್ ರಾಂಗ್ ಆಗಿದೆ, ಅದು ಮತ್ತೆ ಮತ್ತೆ ಪುನಃ ಡೂಗೆ ಬಂದು ರಿಪೀಟ್ ಆಗ್ತಾನೆ ಇರುತ್ತೆ. ಎಂಟರ್ ಪಾಸ್ವರ್ಡ್ ಅಂತ ಕೊಡ್ತಾನೆ ಇರುತ್ತೆ ಎಲ್ಲಿವರೆಗೆ ನಾವು ಪರ್ಫೆಕ್ಟ್ ಪಾಸ್ವರ್ಡ್ ಕೊಡೋವರೆಗೂ. ರನ್ ಮಾಡಿ ನೋಡೋಣ. ರನ್ ಮಾಡ್ತಿದ್ದೀನಿ. ಎಂಟರ್ ಪಾಸ್ವರ್ಡ್ ಅಂತ ಕೊಡ್ತಾ ಇದೆ. ನಾನಿವಾಗ 1 2 3 4 ಅಂತಾನೆ ಕೊಡ್ತೀನಿ. ಆಕ್ಸೆಸ್ ಗ್ರಾಂಟೆಡ್ ಅಂತ ಬಂತು. ಅಂದ್ರೆ ಏನ್ ಮಾಡುತ್ತೆ, ಅದು ಇಲ್ಲಿ ಪಾಸ್ವರ್ಡ್ ತಗೊಂಡಾದ್ಮೇಲೆ ಕಂಡೀಷನ್ ಅನ್ನು ಚೆಕ್ ಮಾಡುತ್ತೆ. ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಇಲ್ಲಿ ಹೊರಗಡೆ ಬರಬೇಕು. 1 2 3 4 ಈಕ್ವಲ್ ಟು 1 2 3 4 ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ನಾಟ್ ಈಕ್ವಲ್ ಟು 1 2 3 4 ಆದ್ರೆ ಮಾತ್ರ ಮತ್ತೆ ಅದು ಲೂಪ್ ರಿಪೀಟ್ ಮಾಡಬೇಕು. ಬಟ್ ಇಲ್ಲಿ ಈಕ್ವಲ್ ಟು 1 2 3 4 ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಆಕ್ಸೆಸ್ ಗ್ರಾಂಟೆಡ್ ಅಂತ ಬರುತ್ತೆ. ಇನ್ನೊಮ್ಮೆ ನಾನು ರನ್ ಮಾಡ್ತೀನಿ. ಇವಾಗ 3 4 5 6 ಅಂತ ಕೊಡ್ತೀನಿ. ನೋಡಿ, ಆಕ್ಸೆಸ್ ಗ್ರಾಂಟೆಡ್ ಅಂತ ಬಂದಿಲ್ಲ, ಎಂಟರ್ ಪಾಸ್ವರ್ಡ್ ಅಂತ ಬಂತು. ಇವಾಗ ಮತ್ತೆ ನನಗೆ ಅಲ್ಲಿ ರನ್ ಮಾಡಬೇಕಂತಿಲ್ಲ, ನಾನು ಪುನಃ ಕೊಡ್ಬೋದು 1 2 3 4, ಮತ್ತೆ ಎಂಟರ್ ಪಾಸ್ವರ್ಡ್ ಅಂತ ಬಂತು. 4 5 6 7 ಕೊಡ್ತೀನಿ. ಎಂಟರ್ ಪಾಸ್ವರ್ಡ್ ಕೊಡ್ತಾನೆ ಇರುತ್ತೆ ನಾನು ರೈಟ್ ಪಾಸ್ವರ್ಡ್ ಕೊಡೋವರೆಗೂ. ನೋಡಿ, ಈಗ 1 2 3 4 ಕೊಡ್ತೀನಿ. 1 2 3 4 ಆಕ್ಸೆಸ್ ಗ್ರಾಂಟೆಡ್ ಅಂತ ಬಂತು. ಅರ್ಥ ಆಯ್ತಲ್ವಾ? ಓಕೆ, ಇವತ್ತು ನಾವು ಫಾರ್ ಲೂಪು, ವೈಲ್ ಲೂಪು ಹಾಗೆ ಡೂ ವೈಲ್ ಲೂಪ್ಗಳನ್ನು ತಿಳ್ಕೊಂಡ್ವಿ. ಏನಾದರೂ ಕನ್ಫ್ಯೂಸ್ ಆದರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅದನ್ನ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದನ್ನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತೆ ಇನ್ನೊಂದು ಫಾರ್ ಈಚ್ ಲೂಪ್ ಒಂದು ಪೆಂಡಿಂಗ್ ಇದೆ. ಅದನ್ನು ನಾನು ಅರೇಸ್ಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಮತ್ತೆ ಕಲೆಕ್ಷನ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ
ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಅಥವಾ ಯಾವುದಾದ್ರೂ ಟಾಪಿಕ್ಸ್ಗಳ ಬಗ್ಗೆ ನಿಮಗೆ ಕೇಳಬೇಕಂದ್ರೂ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಅಂದರೆ ನೀವು ಯಾವುದಾದ್ರೂ ಟಾಪಿಕ್ ಬಗ್ಗೆ ಕೇಳಿದ್ರೆ ಆ ಟಾಪಿಕ್ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.